ಓಂ ನಮೋ ನಾರಾಯಣಾಯ. ತುಲಾ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ನೀವು ಈ ತಿಂಗಳು ಧೈರ್ಯದಿಂದ ಎಲ್ಲಾ ಕೆಲಸಗಳನ್ನ ಮಾಡ್ತೀರಾ. ನಿಮ್ಮ ಶತ್ರುಗಳನ್ನ ನಡ್ಗೋ ತರ ಮಾಡ್ತೀರಾ. ಈ ತಿಂಗಳು ಓಡಾಟ ಜಾಸ್ತಿ ಆಗತ್ತೆ. ಬೇರೆ ಬೇರೆ ಪ್ರವಾಸಕ್ಕೂ ಕೂಡ ಈ ತಿಂಗಳು ನೀವು ಕೈಗೊಳ್ತೀರಾ. ಇದರಿಂದ ನಿಮ್ಮ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ. ಬೇರೆಯವ್ರ ನಿಮ್ಮ ಮೇಲೆ ಭಿನ್ನಾಭಿಪ್ರಾಯಗಳನ್ನ ಮಾಡ್ಕೋಬಹುದು. ಸ್ವಲ್ಪ ದಿನ ಆದ್ಮೇಲೆ ಅವರೇ ಮಾತಾಡ್ತಿಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಹಣಕಾಸಿನ ವಿಚಾರದಲ್ಲಿ ದುಡ್ಡು ಇವಾಗ ಬಂತು ಅಂತ ನೀವೆಲ್ಲದನ್ನು ಖರ್ಚು ಮಾಡ್ಕೊಂಡ್ರೆ ಮುಂದೆ ಖಾಲಿ ಆಗ್ಬೋದು. ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಆದ್ಯತೆ ಕೊಡಿ. ನಿಮ್ಮ ಸಹೋದರಿಂದ ಆಸ್ತಿ ಪಾರ್ಟಿಷನ್ ಏನಾದ್ರೂ ಇದ್ರೆ ಈ ತಿಂಗಳು ಬಗೆಹರಿಯುತ್ತೆ. ಮದುವೆ ವಿಚಾರದಲ್ಲಿ ಸೆಟ್ ಆಗಿರೋ ಮದುವೆ ಬ್ರೇಕ್ ಆಗ್ಬೋದು. ನಿಮಗೆ ಮದುವೆ ಏನಾದ್ರು ಸೆಟ್ ಆದ್ರೆ ಯಾರಿಗೂ ಕೂಡ ತಿಳಿಸ್ಬೇಡಿ. ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ. ಲವ್ ವಿಚಾರದಲ್ಲೂ ಈ ತಿಂಗಳು ತುಂಬಾ ಧೈರ್ಯ ಒಳ್ಳೇದಲ್ಲ. ನೀವು ನಿಮ್ಮ ಯಾವ ಸೀಕ್ರೆಟ್ಸ್ ಕೂಡ ಹೇಳ್ಬೇಡಿ. ಕೆಲಸದ ವಿಚಾರದಲ್ಲಿ ನೀವು ಈ ತಿಂಗಳು ಶ್ರಮ ಪಟ್ರೆ ಖಂಡಿತ ನಿಮ್ಗೆ ಯಶಸ್ಸಿದೆ. ಯಾರ್ಯಾರಿಗೆ ಕೆಲಸ ಸಿಗ್ತಿರಲ್ಲ ಅವರಿಗೆಲ್ಲ ನಿಮ್ಮ ಮಾವನ ಕಡೆಯಿಂದ, ಇಲ್ಲ ಅಂತಂದ್ರೆ ನಿಮ್ಮ ತಂದೆ ಸಂಬಂಧಿಕರು, ನಿಮ್ಮ ತಾಯಿ ಸಂಬಂಧಿಕರ ಕಡೆಯಿಂದ ನಿಮಗೆ ಕೆಲಸ ಸಿಗ್ಬೋದು. ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗತ್ತೆ. ಅಲ್ಲಿ ಸಂಬಂಧಪಟ್ಟಂತೆ, ಹೊಟ್ಟೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳು ಬರುತ್ತೆ. ಒಂದು ತಿಂಗಳು ಹೊರಗಡೆ ಊಟನ ಅವಾಯ್ಡ್ ಮಾಡಿ. ಪ್ಯಾಕೆಟ್ ಫುಡ್ನ ಒಂದು ತಿಂಗಳು ಅವಾಯ್ಡ್ ಮಾಡಿ. ಫುಡ್ ಪಾಯ್ಸನ್ ಆಗೋ ಸಾಧ್ಯತೆ ಇದೆ, ಎಚ್ಚರಿಕೆ ವಹಿಸಿ. ಪ್ರತಿ ಗುರುವಾರದಂದು ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಕ್ಕರೆನ ಅರ್ಪಿಸಿ ಹೆಜ್ಜೆ ನಮಸ್ಕಾರ ಮಾಡಿ. ನಿಮ್ಗೆ ಏನೇ ಸಂಕಷ್ಟಗಳಿದ್ರೂ ಪರಿಹಾರಗಳಾಗತ್ತೆ.